ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಪ್ರೋಸೆಸ್ ಆಫ್ ಕಮ್ಯುನಿಕೇಷನಲ್ಲಿ ಕೋಲ್ ಆ್ಯಂಡ್ ಚಾನ್ ಮಾಡೆಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟು ಏನು ಪ್ರೋಸೆಸ್ ಅಂದರೆ ಇಫ್ ಯು ಕನ್ಸಿಡರ್ ಕಮ್ಯುನಿಕೇಷನ್ ಟು ಹ್ಯಾವ್ ನೋ ಬಿಗಿನಿಂಗ್ ಆರ್ ಎಂಡ್, ಇಟ್ ಈಸ್ ಕಾಲ್ಡ್ ಪ್ರೋಸೆಸ್ ಅಂತ ಕರಿತೀವಿ. ಯಾವ ಒಂದು ವಿಷಯಕ್ಕೆ ಬಿಗಿನಿಂಗ್ ಅಥವಾ ಎಂಡ್ ಅನ್ನೋದೇ ಇರೋದಿಲ್ಲ, ಅದನ್ನು ನಾವು ಪ್ರೋಸೆಸ್ ಅಂತ ಕರಿತೀವಿ. ನಾವೀಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಕಮ್ಯುನಿಕೇಷನ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ. ಬಟ್ ಕೋಲ್ ಆ್ಯಂಡ್ ಚಾನ್ ಮಾಡೆಲಲ್ಲಿ ಯಾವ ರೀತಿಯಾಗಿ ಕಮ್ಯುನಿಕೇಷನ್ ಪ್ರೋಸೆಸ್ ಅನ್ನೋದು ನಡೆಯುತ್ತೆ ಅನ್ನೋದು ನೋಡೋಣ ಬನ್ನಿ. ಫಸ್ಟ್ ಒಂದು ಫಾರ್ಮುಲೇಷನ್ ಆಫ್ ಮೆಸೇಜ್. ಫಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂದರೆ ಫಾರ್ಮುಲೇಷನ್ ಆಫ್ ಮೆಸೇಜ್ ಆಗಿರುತ್ತೆ. ಇದು ಫಸ್ಟ್ ಸ್ಟೇಜ್ ಆಗಿರುತ್ತೆ. ಇದು ಬಿಗಿನಿಂಗ್ ಆಫ್ ದಿಸ್ ಪ್ರೋಸೆಸ್ ಆಗಿರುತ್ತೆ. ಐಡಿಯಾಸ್ ಆರ್ ಥಾಟ್ಸ್ ಏನಿರುತ್ತೆ ಅಲ್ವಾ ಸೆಂಡರ್ದು, ಅದನ್ನು ಒಂದು ಫಾರ್ಮ್ಯಾಟ್ ಮಾಡಿ ಪ್ರೋಸೆಸ್ ಮಾಡೋಂಥದ್ದು. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಸೆಂಡರು ಥಿಂಕ್ ಮಾಡ್ತಾರೆ, ಸೊ ಯಾವ ಒಂದು ಪರ್ಪಸ್ ಆಫ್ ಕಮ್ಯುನಿಕೇಷನ್ ಇದೆ ಆ್ಯಂಡ್ ಏನು ನಾವು ಮೆಸೇಜ್ನ ಕನ್ವೆ ಮಾಡಬೇಕು, ಏನು ನಾವು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಈ ಒಂದು ಐಡಿಯಾ ಇಲ್ಲಿ ಜನ್ರೇಷನ್ ಆಗುತ್ತೆ. ಸೆಕೆಂಡ್ ಬಂದು ಮೆಸೇಜ್ ಎನ್ಕೋಡಿಂಗ್ ಆಗಿರುತ್ತೆ. ದ ಸೆಂಡರ್ ಕನ್ವರ್ಟ್ಸ್ ಐಡಿಯಾ ಇಂಟು ಸಿಂಬಲ್ಸ್, ವರ್ಡ್ಸ್, ಸೈನ್ಸ್, ಪಿಕ್ಚರ್ಸ್ ಆರ್ ಎನಿ ಅದರ್ ಫಾರ್ಮ್ ಆಫ್ ದಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್. ಸೆಂಡರ್ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಎನ್ಕೋಡಿಂಗ್ ಅಂತಂದರೆ, ಇದು ಎನ್ಕೋಡಿಂಗ್ ಮಾಡೋವಂಥದ್ದು ತುಂಬ ಕನ್ಫ್ಯೂಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ ಎನ್ಕೋಡಿಂಗು ಮತ್ತು ಡಿಕೋಡಿಂಗು ಮಧ್ಯೆ. ಸೊ ಎನ್ಕೋಡಿಂಗ್ ಅನ್ನೋದು ಸೆಂಡರ್ ಮಾಡುವಂಥದ್ದು. ಏನಂದರೆ ಈಗ ನಮ್ಮ ಒಂದು ತಲೆಯಲ್ಲಿ ಒಂದಷ್ಟು ಐಡಿಯಾಸು ಇನ್ಫಾರ್ಮೇಷನ್ ಎಲ್ಲ ಇರುತ್ತಲ್ವ, ಅದನ್ನು ನಾವು ಗೆಸ್ಟರ್ಸ್ ಮೂಲಕ ಅಥವಾ ವರ್ಡ್ಸ್ನ ಮೂಲಕ ಏನು ಮಾಡ್ತೀವಿ ಮೆಸೇಜ್ನ ಕನ್ವೆ ಮಾಡ್ತೀವಲ್ಲ, ಅದು ಎನ್ಕೋಡಿಂಗ್ ಆಗಿರುತ್ತೆ. ದ ಸೆಂಡರ್ ಕನ್ವರ್ಟ್ಸ್ ದ ಐಡಿಯಾಸ್ ಇಂಟು ಸಿಂಬಲ್ಸ್ ಅಥವಾ ವರ್ಡ್ಸ್ ಆಗಿ, ಸೈನ್ಸ್ ಆಗಿ ಅಥವಾ ಪಿಕ್ಚರ್ಸ್ ಆಗಿ ಒಂದು ಟ್ರಾನ್ಸ್ಫರ್ ಆಗುವಂಥ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡೋದನ್ನು ನಾವು ಎನ್ಕೋಡಿಂಗ್ ಅಂತ ಕರಿತೀವಿ. ಥರ್ಡ್ ಸ್ಟೆಪ್ ಬಂದು ಮೆಸೇಜ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಇಲ್ಲೇನು ಎನ್ಕೋಡೆಡ್ ಮೆಸೇಜ್ ಏನಾಗುತ್ತೆ, ಒಂದು ಮೀಡಿಯಮ್ ಮುಖಾಂತರ, ಅದು ವಾಟ್ಸಪ್ ಆಗಿರಲಿ, ಇಮೇಲ್ ಆಗಿರಲಿ ಅಥವಾ ಸ್ಪೀಚ್ ಆಗಿರಲಿ, ಒಂದು ಮೀಡಿಯಮ್ ಮುಖಾಂತರ ಟ್ರಾನ್ಸ್ಮಿಟ್ ಆಗುತ್ತೆ. ಮೆಸೇಜ್ ಡಿಕೋಡಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಫೋರ್ತ್ ಸ್ಟೆಪ್ ಆಗಿರುತ್ತೆ. ದ ರಿಸೀವರ್ ಏನು ಮಾಡ್ತಾರೆ ಅಂದರೆ, ರಿಸೀವರ್ ಯಾರು ರಿಸೀವ್ ಮಾಡ್ಕೊತಾರಲ್ವ ಆ ಒಂದು ಮೆಸೇಜ್ ಅಥವಾ ಇನ್ಫಾರ್ಮೇಷನ್ನ ಡಿಕೋಡ್ ಮಾಡ್ತಾರೆ. ಏನು ಸೆಂಡರ್ನ ಕಳಿಸಿದಾರಲ್ವ ಆ ಒಂದು ಇನ್ಫಾರ್ಮೇಷನ್ ಡಿಕೋಡ್ ಮಾಡೋಂಥದ್ದೇ ಫೋರ್ತ್ ಸ್ಟೆಪ್ ಆಗಿರುತ್ತೆ. ಫಿಫ್ತ್ ಸ್ಟೆಪ್ ಬಂದು ಫೀಡ್ಬ್ಯಾಕ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಆಗಿರುತ್ತೆ. ರಿಸೀವರ್ ಏನು ಮಾಡ್ತಾರೆ, ಡಿಕೋಡಿಂಗ್ ಆದಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು, ಸಜೆಷನ್ ಕೊಡಬೇಕು ಅಂತ ಇದ್ದರೆ ಏನು ಮಾಡ್ತಾರೆ, ಫೀಡ್ಬ್ಯಾಕ್ನ ಕಳಿಸ್ತಾರೆ, ಹಾಗೆ ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಇದು ಏನಾಗಿರುತ್ತೆ ಕೋಲ್ ಆ್ಯಂಡ್ ಚಾನ್ ಮಾಡೆಲ್ ಆಫ್ ಕಮ್ಯುನಿಕೇಷನು. ಈ 5 ಸ್ಟೆಪ್ಪು ಆರ್ಡರ್ ವೈಸು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತಂದರೆ, ಅರೇಂಜ್ ದಿಸ್ ಸ್ಟೆಪ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಂತ ಕೇಳ್ತಾರೆ. ಡಿಕೋಡಿಂಗ್ ಅಂದರೆ ಏನು, ಎನ್ಕೋಡಿಂಗ್ ಅಂತಂದರೆ ಏನು, ಯಾವುದೆಲ್ಲ ಎಲಿಮೆಂಟ್ಸು ಇನ್ವಾಲ್ವ್ ಆಗುತ್ತೆ ಈ ಒಂದು ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ, ಈ ರೀತಿಯಾಗಿ ಕ್ವೆಶನ್ಸ್ ಆಲ್ರೆಡಿ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ, ಮುಂದೆ ಅಪ್ಕಮಿಂಗ್ ಎಕ್ಸಾಮಲ್ಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಕಮ್ಯುನಿಕೇಷನಲ್ಲಿ ಒಂದು ಕ್ವೆಶನ್ ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್ ಮೇಲೆ ಕೇಳುವಂಥ ಚಾನ್ಸಸ್ ಇರುತ್ತೆ. ವಿತ್ ಆಥರ್ಸು ಯಾರೆಲ್ಲ ಫೌಂಡರ್ಸ್ ಇರ್ತಾರಲ್ವ ಟೈಪ್ಸ್ ಆಫ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನಲ್ಲಿ, ಆ ಫೌಂಡರ್ಸು ಬೇಕಾಗುತ್ತೆ. ಫೌಂಡರ್ಸ್ ಅಂತಲೂ ಹೇಳ್ಬೋದು ಅಥವಾ ಪ್ರೊಪನೆಂಟ್ ಅಂತಲೂ ಸಹ ನೀವು ಕರಿಬೋದು. ಸೊ ಲೀನಿಯರ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಫಸ್ಟ್ ಬಂದು ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಏನು ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತಂದರೆ, ಹಿ ವಾಸ್ ದ ಒನ್ ಹೂ ಪ್ರಪೋಸ್ಡ್ ಬೈ ದ ಏನ್ಷಂಟ್ ಗ್ರೇಟ್ ಫಿಲಾಸಫರ್ ಅರಿಸ್ಟಾಟಲ್. ಟೈಮ್ಲೆಸ್ ಫ್ರೇಮ್ವರ್ಕ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಡೈನಮಿಕ್ಸ್ ಆಫ್ ಹ್ಯೂಮನ್ ಇಂಟರಾಕ್ಷನ್. 5 ಎಸೆನ್ಷಿಯಲ್ ಪಿಲ್ಲರ್ಸ್ ಮೇಲೆ ಏನಾಗಿರುತ್ತೆ ಕಮ್ಯುನಿಕೇಷನ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂತ ಇವರು ತಿಳಿಸ್ಕೊಡ್ತಾರೆ. ಯಾವುದು ಆ 5 ಎಸೆನ್ಷಿಯಲ್ಸ್ ಅಂತಂದರೆ, 5 ಎಸೆನ್ಷಿಯಲ್ ಪಿಲ್ಲರ್ಸ್ ಆಫ್ ಕಮ್ಯುನಿಕೇಷನ್ ಅಂತಂದರೆ, ಇದರಲ್ಲಿ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅಂದರೆ ಯಾವುದೆಲ್ಲ ಎಲಿಮೆಂಟ್ಸ್ ಇನ್ವಾಲ್ವ್ ಆಗುತ್ತೆ. ಫಸ್ಟ್ ಬಂದು ಸ್ಪೀಕರ್, ನೆಕ್ಸ್ಟ್ ಸೆಕೆಂಡ್ ಬಂದು ಸ್ಪೀಚ್ ಆಗಿರುತ್ತೆ, ಥರ್ಡ್ ಬಂದು ಒಕೇಶನ್ ಆಗಿರುತ್ತೆ, ಫೋರ್ತ್ ಬಂದು ಟಾರ್ಗೆಟ್ ಆಡಿಯನ್ಸ್. ಸೊ ಯಾರನ್ನ ನಾವು ಟಾರ್ಗೆಟ್ ಆಡಿಯನ್ಸ್ ಆಗಿ
ಈಗ ಒಂದು ಸ್ಪೀಚ್ ಮಾಡಬೇಕಾದ್ರೆ ನಿಮಗೆ ಒಂದು ಆಡಿಯನ್ಸ್ ನಿಮಗೆ ಗೊತ್ತಿರಬೇಕಲ್ವ ಯಾರು ಅಂತ. ನೆಕ್ಸ್ಟ್ ಒಂದು ಬಂದು ಎಫೆಕ್ಟು. ಇದ್ರ ಮೇಲೂ ಕೇಳಿದ್ದಾರೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ, ಯಾವುದೆಲ್ಲ ಎಲಿಮೆಂಟ್ಸ್ ಇನ್ವಾಲ್ವ್ ಆಗುತ್ತೆ ಅರಿಸ್ಟೋಟಲ್ ಮಾಡೆಲಲ್ಲಿ, ಆ್ಯಂಡ್ ಅರೇಂಜ್ ದ ಆರ್ಡರ್ ಅಂತಲೂ ಕೇಳಿದ್ದಾರೆ. ಈ ರೀತಿಯಾಗಿ ಕ್ವೆಶನ್ಸ್ ಕೇಳಿರೋದ್ರಿಂದ ಸೊ ಡೋಂಟ್ ಸ್ಕಿಪ್, ಈ ಒಂದು ಟಾಪಿಕ್ನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಇಲ್ಲೇನು ನೋಡ್ತಿದ್ದೀರಲ್ವಾ, ಸ್ಪೀಕರ್ ಯಾರು ಕಮ್ಯುನಿಕೇಟ್ ಮಾಡ್ತಾರೆ, ಯಾರು ಸೆಂಡ್ ಮಾಡ್ತಾರೆ ಅಲ್ವಾ. ಸೊ ಸ್ಪೀಕರ್ ಇಂಪಾರ್ಟೆಂಟು. ಸ್ಪೀಕರು ಏನು ಮಾಡಬೇಕಂದ್ರೆ, ಸ್ಪೀಚ್ ಕೊಡಬೇಕಾದ್ರೆ ಅಕೇಶನ್ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಇನಾಗ್ರೇಷನ್ಗೆ ಹೋಗಿದ್ದೀರಾ ಅಂದರೆ ನೀವು ಸ್ಪೀಚ್ ಬೇರೆ ರೀತಿಯಾಗಿರುತ್ತೆ. ಅದೇ ನೀವು ಫೇರ್ವೆಲ್ಗೆ ಹೋಗಿದ್ದೀರಾ ಅಂದರೆ ನಿಮ್ಮ ಒಂದು ಸ್ಪೀಚ್ ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ನಮ್ಮ ಟಾರ್ಗೆಟ್ ಆಡಿಯನ್ಸು ನಮಗೆ ಗೊತ್ತಿರಬೇಕು. ನಾವು ಏನು ಮಾತಾಡ್ತೀವಿ ಅನ್ನೋದಕ್ಕೂ ಮುಂಚೆ ಟಾರ್ಗೆಟ್ ಆಡಿಯನ್ಸ್ ಗೊತ್ತಿದ್ದಾಗ ಅದು ಒಂದು ಸಕ್ಸಸ್ಫುಲ್ ಕಮ್ಯುನಿಕೇಷನ್ ಆಗುತ್ತೆ ಅನ್ನೋ ಈ ಒಂದು ಮಾಡೆಲ್ ತಿಳಿಸ್ಕೊಡುತ್ತೆ. ಸೊ ಸ್ಪೀಕರ್ ಯಾರಂದರೆ ದ ಪರ್ಸನ್ ಹೂ ಇಸ್ ಡೆಲಿವರಿಂಗ್ ದ ಮೆಸೇಜ್, ಅಥವಾ ಸ್ಪೀಚ್ ಮಾಡ್ತಾರೆ ಅಲ್ವಾ ಅವರು. ಸ್ಪೀಚ್ ಅಂದರೆ ಏನು, ಮೆಸೇಜ್, ಇನ್ಫಾರ್ಮೇಷನ್ ಅಥವಾ ಸಜೆಷನ್ ಏನಾದರೂ ಆಗಿರುತ್ತೆ, ಅದು ಒಂದು ಸ್ಪೀಚ್ ಆಗಿರುತ್ತೆ. ಒಕೇಶನ್ ಸರೌಂಡಿಂಗ್ ದ ಕಮ್ಯುನಿಕೇಷನ್ ಇನ್ಕ್ಲೂಡಿಂಗ್ ದ ಟೈಮ್, ಪ್ಲೇಸು, ಪರ್ಪಸ್ ಏನಾಗಿರುತ್ತೆ, ಒಕೇಶನ್ ಆಗಿರುತ್ತೆ. ಟಾರ್ಗೆಟ್ ಆಡಿಯನ್ಸ್ ಅಂತಂದರೆ ಏನು ಅಂದರೆ ದ ಇಂಟೆಂಡೆಡ್ ರಿಸಿಪೆಂಟ್ಸ್ ಆಫ್ ದ ಮೆಸೇಜ್. ಯಾರಿಗೆ ನಾವು ಈ ಒಂದು ಇನ್ಫಾರ್ಮೇಷನ್ನ ತಿಳಿಸ್ತಾ ಇದ್ದೀವಿ ಅದು ಅವರು ಏನಾಗಿರ್ತಾರೆ, ಟಾರ್ಗೆಟ್ ಆಡಿಯನ್ಸ್ ಆಗಿರ್ತಾರೆ. ಎಫೆಕ್ಟ್ ಏನಾಗಿರುತ್ತೆ ಅಂದರೆ ದ ರಿಸಲ್ಟಿಂಗ್ ಇಂಪ್ಯಾಕ್ಟ್ ಆರ್ ರೆಸ್ಪಾನ್ಸ್ ಜನರೇಟೆಡ್ ಬೈ ದ ಮೆಸೇಜ್. ಸೊ ನಾವೇನು ಮೆಸೇಜ್ ಕೊಟ್ಟಿರ್ತೀವಲ್ವ ಅದರಿಂದ ಏನು ಎಫೆಕ್ಟ್ ಸಿಗುತ್ತೆ ಅಲ್ವಾ, ಅದು ಬಂದು ಎಫೆಕ್ಟ್ ಆಗಿರುತ್ತೆ. ಇದಿಷ್ಟು ಬಂದು ಏನಾಗಿತ್ತು, ಅರಿಸ್ಟೋಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇದಷ್ಟೇ ಅಲ್ಲದೆ ಅರಿಸ್ಟೋಟಲ್ ಮಾಡೆಲ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಈಥೋಸ್, ಪ್ಯಾಥೋಸ್ ಆ್ಯಂಡ್ ಲೋಗೋಸ್. ಈ 3 ಮೋಡ್ಸ್ ಆಫ್ ಏನು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ, ವಿತ್ ಒಂದು ಎಕ್ಸಾಂಪಲ್ ಮೂಲಕ ಇದನ್ನು ತಿಳ್ಕೊಳ್ಳೋಣ. ಈಥೋಸ್ ಅಂತಂದರೆ ಇಟ್ಸ್ ಆಲ್ ಅಬೌಟ್ ಕ್ರೆಡಿಬಿಲಿಟಿ ಆ್ಯಂಡ್ ಟ್ರಸ್ಟ್ ವರ್ದಿನೆಸ್ ಆಫ್ ದ ಸ್ಪೀಕರ್ ಆಗಿರುತ್ತೆ. ಅಂದರೆ ಏನು, ಕ್ರೆಡಿಬಿಲಿಟಿ ಆಫ್ ದ ಸ್ಪೀಕರ್. ಕ್ರೆಡಿಬಿಲಿಟಿ ಅಥವಾ ಅವರು ಏನು ಸ್ಪೀಕರ್ ಮಾತಾಡ್ತಿರ್ತಾರಲ್ವ ಅದನ್ನು ನಾವು ಟ್ರಸ್ಟ್ ಮಾಡ್ತೀವಲ್ಲ, ಅದನ್ನು ನಾವು ಈಥೋಸ್ ಅಂತ ಕರಿತೀವಿ. ಪ್ಯಾಥೋಸ್ ಅಂತಂದರೆ ಎಮೋಷನ್ಸ್ ಆಫ್ ದ ಆಡಿಯನ್ಸ್ ಈಸ್ ಪರ್ಸ್ಯೂಡೆಡ್ ಬಿಕಾಸ್ ದೆ ಫೀಲ್ ಸಮಥಿಂಗ್. ಸೊ ನಮ್ಮ ಒಂದು ಎಮೋಷನ್ಸ್, ಫೀಲಿಂಗ್ ಅಥವಾ ಇದನ್ನು ಏನಂತ ಕರಿತೀವಿ, ಹ್ಯಾಪಿನೆಸ್ ಆಗಿರ್ಬೋದು, ಆ್ಯಂಗರ್ ಆಗಿರ್ಬೋದು, ಸ್ಯಾಡ್ನೆಸ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ, ಇಟ್ ಕನೆಕ್ಟ್ಸ್ ವಿತ್ ಅ ಸ್ಪೀಕರ್ ವಿತ್ ಆಡಿಯನ್ಸ್. ಕನೆಕ್ಟ್ ಆಗುತ್ತೆ ಅಲ್ವಾ. ಒಂದು ಯಾರಾದರೂ ಒಂದು ಸ್ಪೀಚ್ ಅಥವಾ ಭಾಷಣ ಮಾಡ್ತಿದ್ದಾರೆ ಅಂದರೆ ಸೊ ಅವ್ರು ಏನು ಇನ್ಫಾರ್ಮೇಷನ್ ಅಥವಾ ಯಾವುದೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನೀವು ಕನೆಕ್ಟ್ ಆಗ್ತೀರಲ್ವಾ. ಅದು ಹ್ಯಾಪಿನೆಸ್ ಆಗಿರ್ಬೋದು, ಸ್ಯಾಡ್ ಆಗಿರ್ಬೋದು, ಅಥವಾ ಆ್ಯಂಗ್ರಿ ಆಗಿರ್ಬೋದು. ಇದನ್ನು ನಾವು ಪ್ಯಾಥೋಸ್ ಅಂತ ಕರಿತೀವಿ. ಲೋಗೋಸ್ ಅಂತಂದರೆ ಇಟ್ ರಿಲೈಸ್ ಆನ್ ಲಾಜಿಕಲ್ ರೀಸ್ನಿಂಗು, ಎವಿಡೆನ್ಸು, ರ್ಯಾಷನಲ್ ಆರ್ಗ್ಯುಮೆಂಟ್ ಟು ಪರ್ಸ್ಯೂ ದ ಆಡಿಯನ್ಸ್. ಸೊ ನಾವೇನು ಮಾಡ್ತೀವಿ, ಈಗ ಒಂದು ಯಾವುದೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂದರೆ ನಾವು ಅದನ್ನು ಲಾಜಿಕಲಿ ಥಿಂಕ್ ಮಾಡ್ತೀವಲ್ವ, ದ ಲಾಜಿಕ್ ಆ್ಯಂಡ್ ರೀಸ್ನಿಂಗ್ ಆಫ್ ದ ಮೆಸೇಜ್. ಸೊ ಲಾಜಿಕಲ್ ಇದು ಕರೆಕ್ಟಾ ಅಥವಾ ಒಂದು ಎವಿಡೆನ್ಸ್ನ ಸರ್ಚ್ ಮಾಡೋದಾಗಿರ್ಬೋದು. ಎಸ್, ಈ ಒಂದು ಇನ್ಸಿಡೆಂಟು ನಡೆದಿತ್ತು, ಒಂದು ಸ್ಪೀಚಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಲಾಜಿಕಲಾಗಿ ಎಸ್ ಇದು ಫ್ಯಾಕ್ಟ್, ಇದು ಆಗಿದೆಯಾ ಇಲ್ವಾ ಅಂತ ನಾವು ಲಾಜಿಕಲಾಗಿ ಥಿಂಕ್ ಮಾಡ್ತೀವಲ್ವ, ಅಥವಾ ಒಂದು ಎವಿಡೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಥಿಂಕ್ ಮಾಡ್ತೀವಲ್ಲ, ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಲೋಗೋಸ್ ಅಂತ ಕರಿತೀವಿ. ಫಾರ್ ಒಂದು ಎಕ್ಸಾಂಪಲ್ನ ನೋಡೋದಾದರೆ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಾವು ಯಾವ್ದು ತೊಗೊಂಡಿದ್ದೀವಿ ಅಂತಂದರೆ, ಈಗ ಒಂದು ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ, ಸ್ಪೀಚ್ ಕೊಡ್ತಾರೆ ಅಲ್ವಾ. ಸೊ ಅದು ಎಷ್ಟು ಸತ್ಯ ಇಲ್ಲ ಅಂತ ನಾವು ತಿಳ್ಕೊಂಡಾಗ ಅದು ಈಥೋಸ್ ಆಗುತ್ತೆ. ಪ್ಯಾಥೋಸ್ ಏನಾಗುತ್ತೆ ಅಂತಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಮತ್ತು ಅವರ ಒಂದು ಕ್ವಾಲಿಫಿಕೇಷನ್, ಅವರ ಒಂದು ಸಿಂಪತಿ ಇರುತ್ತಲ್ವ, ಅದು ಏನಾಗುತ್ತೆ, ಆಡಿಯನ್ಸ್ ಸಿಂಪತಿ ಇರುತ್ತಲ್ವ, ಅದು ಪ್ಯಾಥೋಸ್ ಆಗುತ್ತೆ. ಲೋಗೋಸ್ ಏನು ಅಂತಂದರೆ ಅವರು ಈಗ ಪ್ರೀವಿಯಸ್ ಇಯರ್ ಎಲೆಕ್ಷನಲ್ಲಿ ಕಾಂಟೆಸ್ಟ್ ಮಾಡಿದಾಗ ಅವರು ವರ್ಕ್ ಮಾಡಿದ್ರು ಇಲ್ವೋ, ಇದೆಲ್ಲ ಏನಾಗುತ್ತೆ, ಲಾಜಿಕಲಾಗಿ ನಾವು ಥಿಂಕ್ ಮಾಡ್ತೀವಲ್ಲ, ಇದು ಲೋಗೋಸ್ ಆಗುತ್ತೆ. ಐ ಹೋಪ್ ಈ ಒಂದು ಸಿಂಪಲ್ ಎಕ್ಸಾಂಪಲಿಂದ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬಂದು ಲಾಸ್ವೆಲ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇದು ದ ಪ್ರಪೋಸ್ಡ್ ಬೈ ಹಾರೋಲ್ಡ್ ಲಾಸ್ವೆಲ್, ಫೇಮಸ್ ಅಮೇರಿಕನ್ ಪೊಲಿಟಿಷಿಯನ್ ಸೈಂಟಿಸ್ಟ್ ಇನ್ 1948 ಈ ಒಂದು ಮಾಡೆಲ್ಲು ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಈ ಮಾಡೆಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹೂ ಸೇಸ್ ವಾಟ್ ಇನ್ ವಿಚ್ ಚಾನಲ್ ಟು ಹೂಮ್ ವಿತ್ ವಾಟ್ ಎಫೆಕ್ಟ್.
ಸೊ ಈ 5 ಎಲಿಮೆಂಟ್ಸು ಇಂಪಾರ್ಟೆಂಟು. ಅರಿಸ್ಟೋಟಲ್ ಮಾಡೆಲ್ ಅಂತ ನೆನಪಾಗಿದ ತಕ್ಷಣ ನಿಮಗೆ ಸ್ಪೀಕರು, ಸ್ಪೀಚು, ಒಕೇಶನ್ನು, ಟಾರ್ಗೆಟ್ ಆಡಿಯನ್ಸು, ಎಫೆಕ್ಟ್ ಅಂತ ನೆನಪಾಗಬೇಕು. ಲಾಸೆಲ್ಸ್ ಮಾಡೆಲ್ ಅಂತ ಬಂದಿದ ತಕ್ಷಣ ನಿಮಗೆ ಹೂ ಸೇಸ್ ವಾಟ್, ಥ್ರೂ ವಿಚ್ ಚಾನಲ್, ಟು ಹೂಮ್, ವಿತ್ ವಾಟ್ ಎಫೆಕ್ಟ್, ಇದಿಷ್ಟು ನಿಮಗೆ ನೆನಪಿರಬೇಕು. ಸೊ ಏನಂತಂದರೆ 5 ಕೀ ಕ್ವೆಶನ್ಸ್. ಸೊ ದಿ ಲಾಸೆಲ್ಸ್ ಮಾಡೆಲ್ ಇಂಟ್ರೊಡ್ಯೂಸಸ್ 5 ಕೀ ಕ್ವೆಶನ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಮ್ಯುನಿಕೇಟರ್, ಹೂ ಅಂತಂದರೆ ಕಮ್ಯುನಿಕೇಟರ್, ಯಾರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ. ದ ಪರ್ಸನ್ ಹೂ ಇನಿಷಿಯೇಟ್ಸ್ ದ ಕಮ್ಯುನಿಕೇಷನ್, ಯಾರು ಒಂದು ಪರ್ಸನ್ ಇನಿಷಿಯೇಟ್ ಮಾಡ್ತಾರೆ ಅಲ್ವಾ ಕಮ್ಯುನಿಕೇಷನ್, ಅವರು ಕಮ್ಯುನಿಕೇಟರ್ ಆಗಿರುತ್ತೆ. ಸೇಸ್ ವಾಟ್ ಅಂತಂದರೆ ಏನು ಮೆಸೇಜ್ ಅಥವಾ ಕಂಟೆಂಟು, ಇನ್ಫಾರ್ಮೇಷನ್ ಏನು ಕಮ್ಯುನಿಕೇಟ್ ಆಗ್ತಿದೆ ಅದನ್ನು ಸೇಸ್ ವಾಟ್ ಅಂತ ಕರಿತೀವಿ. ಇನ್ ವಿಚ್ ಚಾನಲ್ ಅಂತಂದರೆ ದ ಮೀಡಿಯಮ್, ಯಾವ ಮೀಡಿಯಮ್ ಮುಖಾಂತರ ನಾವು ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀವಿ, ಥ್ರೂ ಆನ್ಲೈನಾ ಅಥವಾ ಆಫ್ಲೈನಾ. ಆನ್ಲೈನ್ ಆದರೆ ಇಮೇಲಾ, ವಾಟ್ಸಪ್ಪಾ, ಫೇಸ್ಬುಕ್ಕಾ ಅಥವಾ ಇನ್ಸ್ಟಾಗ್ರಾಮ, ಯಾವ ಒಂದು ಮೀಡಿಯಮ್ನ ಅಥವಾ ಚಾನಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಟು ಹೂಮ್ ಅಂತಂದರೆ ರಿಸೀವರ್, ಯಾರು ರಿಸೀವ್ ಮಾಡ್ತಾರೆ ಅಲ್ವಾ ಈ ಒಂದು ಇನ್ಫಾರ್ಮೇಷನ್ನ, ಅವರು ರಿಸೀವರ್ ಆಗಿರುತ್ತೆ. ಟು ಹೂಮ್, ವಿತ್ ವಾಟ್ ಎಫೆಕ್ಟ್ ಅಂತಂದರೆ ದ ಇಂಪ್ಯಾಕ್ಟ್ ಆರ್ ಎಫೆಕ್ಟ್ ಆಫ್ ದ ಮೆಸೇಜ್ ಆನ್ ದ ರಿಸೀವರ್, ಏನು ಇಂಪ್ಯಾಕ್ಟ್ ಆಗುತ್ತೆ ರಿಸೀವರ್ ಮೆಸೇಜ್ನ ರಿಸೀವ್ ಮಾಡಿಕೊಂಡಾಗ ಅನ್ನೋದೇ ಏನಾಗಿರುತ್ತೆ, ವಿತ್ ವಾಟ್ ಎಫೆಕ್ಟ್ ಆಗಿರುತ್ತೆ. ಇದು ಲಾಸೆಲ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ಐ ಹೋಪ್ ಇದು ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಅರ್ಥನೂ ಆಗಿದೆ ಅಂತ ಭಾವಿಸ್ತೀನಿ. ಶನಾನ್ ಆ್ಯಂಡ್ ವೀವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಸೊ ಇದು ಏನಾಗಿರುತ್ತೆ, ಲೈಕ್ ಸೇಮ್ ಸೆಂಡರ್, ಎನ್ಕೋಡರ್, ಚಾನಲ್, ಡಿಕೋಡರ್, ರಿಸೀವರ್ ಆಗಿರ್ತಾರೆ. ಸೊ ಸೆಂಡರ್, ಎನ್ಕೋಡರ್, ಚಾನಲ್, ನೆಕ್ಸ್ಟ್ ಏನು ಡಿಕೋಡರ್, ರಿಸೀವರ್. ಸೊ ಇಲ್ಲೇನಾಗಿರುತ್ತೆ ನಿಮಗೆ ಚಾನಲಲ್ಲಿ ನಾಯ್ಸು ಡಿಸ್ಟರ್ಬ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗಿರುತ್ತೆ ಫೀಡ್ಬ್ಯಾಕ್. ಸೊ ಇಲ್ಲಿ ಟೇಬಲಲ್ಲಿ ಈಗ ಒಂದು ಏನು ಇಮೇಜಲ್ಲಿ ತೋರಿಸ್ತಿಲ್ಲ, ಅದಕ್ಕೆ ನಾನು ಇಲ್ಲಿ ಈ ಒಂದು ಮಾಡೆಲ್ನ ರೆಪ್ರೆಸೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಏನು ಇದರಲ್ಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಈ ಒಂದು ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡಿದವ್ರು ಬಂದು ಶನಾನ್ ಆ್ಯಂಡ್ ವೀವರ್ ಆಗಿರ್ತಾರೆ. ಸೊ ಸೆಂಡರ್ ಅಂತಂದರೆ ಯಾರು ಇನಿಷಿಯೇಟ್ ಮಾಡ್ತಾರೆ ಅಲ್ವಾ ಒಂದು ಕಮ್ಯುನಿಕೇಷನ್, ಅವ್ರನ್ನ ಸೆಂಡರ್ ಅಂತ ಕರಿತೀವಿ. ಎನ್ಕೋಡರ್ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಒಂದು ಥಾಟ್ಸ್ ಆ್ಯಂಡ್ ಏನು ನಿಮ್ಮ ಐಡಿಯಾಸ್ ಇರುತ್ತೆ ಅದು ಒಂದು ಮೆಸೇಜ್ನ ಮುಖಾಂತರ ಅಥವಾ ಒಂದು ಸಿಂಬಲ್ಸ್, ಗೆಸ್ಚರ್ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ ಮೂಲಕ ನೀವು ಏನು ಮಾಡ್ತೀವಿ ಆ ಒಂದು ಐಡಿಯಾನ ನೀವು ಒಂದು ಮೆಸೇಜ್ ಆಗಿ ಕನ್ವರ್ಟ್ ಮಾಡೋದನ್ನ ಎನ್ಕೋಡ್ ಅಂತ ಕರಿತೀವಿ. ಚಾನಲ್ ಅಂದರೆ ಯಾವ ಒಂದು ಚಾನಲ್ನ ಮುಖಾಂತರ, ಮೀಡಿಯಮ್ ಮುಖಾಂತರ ನೀವು ಸೆಂಡ್ ಮಾಡ್ತಾ ಇದ್ದೀರಾ ಅದು ಏನಾಗಿರುತ್ತೆ ಚಾನಲ್ ಆಗಿರುತ್ತೆ. ಡಿಕೋಡರ್ ಅಂತಂದರೆ ಏನು ಸೆಂಡರ್ ಕಳಿಸಿರ್ತಾರಲ್ವ ಅದನ್ನು ಡಿಕೋಡ್ ಮಾಡ್ತಾರೆ ಯಾರು ರಿಸೀವರ್, ಅದು ಡಿಕೋಡ್ ಆಗಿರುತ್ತೆ. ರಿಸೀವರ್ ಬಂದು ಯಾರು ಆ ಮೆಸೇಜ್ನ ರಿಸೀವ್ ಮಾಡ್ಕೊತಾರೆ ಅವರು ರಿಸೀವರ್ ಆಗಿರ್ತಾರೆ. ಸೊ ರಿಸೀವರ್ ಏನು ಮಾಡ್ತಾರೆ, ಇಲ್ಲಿ ಫೀಡ್ಬ್ಯಾಕ್ನ ಕಳಿಸ್ತಾರೆ. ಈ ಫೀಡ್ಬ್ಯಾಕ್ನ ಮತ್ತೆ ಏನು ಮಾಡ್ತಾರೆ ಸೆಂಡರ್ ಕನ್ಸಿಡರ್ ಮಾಡಿ ಏನೆಲ್ಲ ಚೇಂಜಸ್ ಮಾಡಬೇಕು ಮತ್ತೆ ಚೇಂಜಸ್ ಆಗುತ್ತೆ. ಸೊ ಅದಕ್ಕೆ ನಾವು ಕಮ್ಯುನಿಕೇಷನ್ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಕರಿತೀವಿ. ಐ ಹೋಪ್ ಈ ಒಂದು ಶನಾನ್ ಆ್ಯಂಡ್ ವೀವರ್ ಮಾಡೆಲ್ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಬರ್ಲೋಸ್ SMCR ಮಾಡೆಲ್ ಆಫ್ ಕಮ್ಯುನಿಕೇಷನ್. ಸೊ ಇದು ಒನ್ ಟೈಪ್ ಆಫ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ಇದನ್ನು ದಿಸ್ ಮಾಡೆಲ್ ಈಸ್ ಪ್ರಪೋಸ್ಡ್ ಬೈ ಡೇವಿಡ್ ಬರ್ಲೋ ಇನ್ 1960 ಈ ಒಂದು ಮಾಡೆಲ್ ಆಫ್ ಕಮ್ಯುನಿಕೇಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಸೊ SMCR ಅಂತಂದರೆ S ಸ್ಟ್ಯಾಂಡ್ಸ್ ಫಾರ್ ಸೋರ್ಸ್, M ಸ್ಟ್ಯಾಂಡ್ಸ್ ಫಾರ್ ಮೆಸೇಜ್, C ಸ್ಟ್ಯಾಂಡ್ಸ್ ಫಾರ್ ಚಾನಲ್, R ಸ್ಟ್ಯಾಂಡ್ಸ್ ಫಾರ್ ರಿಸೀವರ್ ಆಗಿರುತ್ತೆ. ಸೊ SMCR ಅಲ್ಲೇ ಈ ಒಂದು ಫುಲ್ ಫಾರ್ಮ್ಸು ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೋರ್ಸ್ ನಿಮಗೆ ಗೊತ್ತಿರುತ್ತೆ, ಏನು ಸೋರ್ಸ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರಲಿ, ಆ್ಯಟಿಟ್ಯೂಡ್ ಆಗಿರಲಿ, ನಾಲೆಜ್ ಆಗಿರಲಿ, ಅಥವಾ ಒಂದು ಸೋಷಿಯಲ್ ಸಿಸ್ಟಮ್, ಕಲ್ಚರ್ ಏನಾಗಿರುತ್ತೆ ಸೋರ್ಸ್ ಆಗಿರುತ್ತೆ. ದ ಒರಿಜಿನೇಟರ್ ಆಫ್ ದ ಮೆಸೇಜ್ ಏನಾಗಿರುತ್ತೆ ಸೋರ್ಸ್ ಆಗಿರುತ್ತೆ. ಮೆಸೇಜ್ ದ ಇನ್ಫಾರ್ಮೇಷನ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್, ಯಾವ ಒಂದು ಮೆಸೇಜ್ ಟ್ರಾನ್ಸ್ಫರ್ ಆಗುತ್ತಲ್ವ ಅದು ಏನಾಗಿರುತ್ತೆ ಮೆಸೇಜ್ ಆಗಿರುತ್ತೆ. ಕಂಟೆಂಟು, ಟ್ರೀಟ್ಮೆಂಟು, ಸ್ಟ್ರಕ್ಚರು, ಕೋಡು ಇದೆಲ್ಲ ಏನಾಗಿರುತ್ತೆ ಮೆಸೇಜ್ ಆಗಿರುತ್ತೆ. ಚಾನಲ್ ಅಂತಂದರೆ ಯಾವ ಒಂದು ಮೀಡಿಯಮ್ ಮುಖಾಂತರ ನಾವು ಮೆಸೇಜ್ನ ಸೆಂಡ್ ಮಾಡ್ತಾ ಇದ್ದೀವಿ, ಸೀಯಿಂಗ, ಹಿಯರಿಂಗ, ಟಚ್ಚಿಂಗ್ ಅವ್ರ ಸ್ಮೆಲ್ಲಿಂಗ್, ಟೇಸ್ಟಿಂಗ್ ಇದೆಲ್ಲ ಏನಾಗಿರುತ್ತೆ ಚಾನಲ್ ಆಗಿರುತ್ತೆ. ರಿಸೀವರ್ ಅಂದರೆ ದ ಪರ್ಸನ್ ಹೂ ರಿಸೀವ್ಸ್ ದ ಮೆಸೇಜ್ ಯಾರಾಗಿರ್ತಾರೆ ರಿಸೀವರ್ ಆಗಿರ್ತಾರೆ.
ದ ರಿಸೀವರ್ ಟು ಹೂಮ್ ದ ಮೆಸೇಜ್ ಇಸ್ ಸೆಂಟ್. ಯಾರಿಗೆ ನಾವು ಮೆಸೇಜ್ ಕಳಿಸಿರ್ತೀವಲ್ಲ ಅವರು ರಿಸೀವರ್ ಆಗಿರ್ತಾರೆ. ಸೊ ಇದಿಷ್ಟು ಏನಾಗಿರುತ್ತೆ, ಎಸೆನ್ಷಿಯಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ಅದೆಲ್ಲ ಎಲಿಮೆಂಟ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೋರ್ಸ್, ಮೆಸೇಜ್, ಚಾನಲ್ ಆ್ಯಂಡ್ ರಿಸೀವರ್, ಇದಿಷ್ಟು ಏನಾಗಿರುತ್ತೆ ಎಲಿಮೆಂಟ್ಸ್ ಆಫ್ ಎಸೆನ್ಷಿಯಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ಇಂಟ್ರಾಕ್ಷನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, 2 ವೇಸಲ್ಲಿ ಏನಾಗುತ್ತೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ದ ಇಂಟರಾಕ್ಷನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಈಸ್ ಲೈಕ್ ಕನ್ವರ್ಸೇಷನ್ ಬಿಟ್ವೀನ್ 2 ಪೀಪಲ್ where both get to play the roles of speaker and listener. ಸೊ ಇಲ್ಲೇನಾಗುತ್ತೆ ಅಂದರೆ ಫಸ್ಟು ಈಗ ನಾವು ಏನು ಮಾಡ್ತೀವಿ, ಒಂದು ಮೆಸೇಜ್ನ ಕಳಿಸೋದಕ್ಕೂ ಮುಂಚೆ ನಾವೇನು ಮಾಡ್ತೀವಿ, ಥಿಂಕ್ ಮಾಡ್ತೀವಿ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ, ನೆಕ್ಸ್ಟ್ ಏನು ಮಾಡ್ತೀವಿ ಆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀವಿ ಅಲ್ವಾ. ಅಟ್ ದಿ ಸೇಮ್ ಟೈಮ್ ಏನಾಗುತ್ತೆ, ರಿಸೀವರು ಏನು ಮಾಡ್ತಾರೆ, ಒಂದು ಸೆಂಡರ್ ಆಗಿ ನೆಕ್ಸ್ಟ್ ಏನು ಫೀಡ್ಬ್ಯಾಕ್ ಬರುತ್ತಲ್ವ, ಆಗ ರಿಸೀವರ್ ಏನಾಗಿರ್ತಾರೆ, ಸೆಂಡರ್ ಆಗಿರ್ತಾರೆ. ಇಲ್ಲಿ ನಾನು ಮೆಸೇಜ್ನ ರಿಸೀವ್ ಮಾಡ್ತೀನಿ, ಅವ್ರಿಗೆ ಫೀಡ್ಬ್ಯಾಕ್ ಕೊಡೋದಕ್ಕೂ ಮುಂಚೆ ನಾನು ಯೋಚನೆ ಮಾಡ್ತೀನಿ ಆ ಒಂದು ಮೆಸೇಜ್ನ ಏನು ನಾನು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅಥವಾ ಸಜೆಷನ್ ಕೊಡಬೇಕು ಅಂತಿದ್ದೀನಿ. ಆಗ ಏನಾಗ್ತಾರೆ, ಪಾರ್ಟಿಸಿಪೆಂಟ್ ರಿಸೀವರ್ ಏನಾಗಿರ್ತಾರಲ್ವ ಮತ್ತೆ ಅವರು ಸೆಂಡರ್ ಆಗ್ತಾರೆ. ಇದು ಇಂಟರಾಕ್ಷನ್ ಮಾಡೆಲ್ ಅಂತಂದರೆ ಕಂಟಿನ್ಯೂಸ್ ಆಗಿ ಲೂಪ್ ಆಗ್ತಾನೆ ಇರುತ್ತೆ. ಇಲ್ಲಿ 2 ವೇ ಡೈಲಾಗು. ಫಸ್ಟು ಏನು ಮಾಡ್ತಾರೆ, ಸೆಂಡರ್ ರೋಲ್ನ ಪ್ಲೇ ಮಾಡಿದ್ರೆ ನೆಕ್ಸ್ಟು ಸೆಂಡರ್ ಏನಾಗ್ತಾರೆ, ರಿಸೀವರ್ ರೋಲ್ನ ಪ್ಲೇ ಮಾಡ್ತಾರೆ. ಇಲ್ಲಿ ರಿಸೀವರ್ ಏನಾಗ್ತಾರೆ, ಫಸ್ಟು ರಿಸೀವ್ ಮಾಡ್ಕೊಂಡಾದ್ಮೇಲೆ ಸೆಂಡರ್ ರೋಲ್ನ ಪ್ಲೇ ಮಾಡ್ತಾರೆ. ಇದನ್ನೇ ಇಂಟರಾಕ್ಷನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇಂಟರಾಕ್ಟಿವ್ ಅಂತಂದರೆ ಈ ಕಡೆಯಿಂದನೂ ನಾನು ಹೇಳ್ತೀನಿ ಒಂದಷ್ಟು ಇನ್ಫಾರ್ಮೇಷನ್, ಆ ಕಡೆಯಿಂದನೂ ತೊಗೋತೀನಲ್ವ, ಇದನ್ನೇ ನಾವು ಇಂಟರಾಕ್ಷನ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕರೆಯೋದು. ಆ್ಯಂಡ್ ಇದು ಇಂಟ್ರಡ್ಯೂಸ್ ಮಾಡಿದ್ದು ಬಂದು ಯಾರು ಅಂತಿದ್ರಲ್ವ, ಇದೇ ರೀತಿಯಾಗಿ ಫಸ್ಟು ಕಮ್ಯುನಿಕೇಷನ್ ಈಸ್ ಎ ಸರ್ಕ್ಯುಲರ್ ಆಗಿರುತ್ತೆ. ಫಸ್ಟ್ ಏನಾಗಿರುತ್ತೆ, ಸರ್ಕ್ಯುಲರ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ನೆನಪಿಟ್ಕೋಬೇಕಾಗುತ್ತೆ. ಕಮ್ಯುನಿಕೇಷನ್ ಈಸ್ ಈಕ್ವಲ್ ಆ್ಯಂಡ್ ರೆಸಿಪ್ರೋಕಲ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಏನಾಗುತ್ತೆ, ದ ಮೆಸೇಜ್ ರಿಕ್ವೈರ್ಸ್ ಇಂಟರ್ಪ್ರಿಟೇಷನ್ ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ವಲ್ಪ ಫಾಸ್ಟಾಗಿ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದು 3 ಸ್ಟೆಪ್ಸ್ ಇನ್ ಕಮ್ಯುನಿಕೇಷನ್. ಈ ಒಂದು ಏನು ಮಾಡೆಲಲ್ಲಿ 3 ಸ್ಟೆಪ್ಸ್ ಆಫ್ ಕಮ್ಯುನಿಕೇಷನ್ ಇದೆ. ಸೊ ಇದಿಷ್ಟು ಏನಾಗಿತ್ತು, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್, ಇದಿಷ್ಟು ಏನಾಗಿತ್ತು, ಪ್ರೋಸೆಸ್ ಆಗಿತ್ತು. ಐ ಹೋಪ್ ಈ ಒಂದು ಇಮೇಜನ್ನು ನೋಡಿದಾಗೆ ನಿಮಗೆ ಅರ್ಥ ಆಗಿರುತ್ತೆ ಯಾವ ರೀತಿಯಾಗಿ ಆಸ್ಗಾರ್ಡ್ ಸ್ಕ್ಯಾಮ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಒಂದು ಬಂದು ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಎಕ್ಸ್ಪ್ಲೈನ್ಡ್ ಬೈ ಫ್ರಾಂಕ್ ಡ್ಯಾನ್ಸ್. ಇವರು ಏನು ಮಾಡ್ತಾರೆ, ಈ ಒಂದು ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಯಾವ ರೀತಿ ಅಂದರೆ ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅನ್ನೋದು, ಫಾರ್ ಎಕ್ಸಾಂಪಲ್ ಈಗ ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿರುತ್ತೆ, ಅದಾದಮೇಲೆ ನೋಡಿ ಈ ರೀತಿಯಾಗಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗುತ್ತೆ. ಸೊ ಹೆಂಗಂತಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದಾಗಿರುತ್ತೆ, ಗ್ರ್ಯಾಜುವಲ್ ಆಗಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಆ್ಯಸ್ ದ ಚೈಲ್ಡ್ ಗ್ರೋಸ್ ಅಂತಂದರೆ ದೇರ್ ಮೀನ್ಸ್ ಕಮ್ಯುನಿಕೇಷನ್ ಈಸ್ ಬ್ರಾಡನ್. ಸೊ ಒಂದು ಮಗು ಸ್ಟಾರ್ಟಿಂಗಲ್ಲಿ ಏನಾಗಿರುತ್ತೆ, ಕಮ್ಯುನಿಕೇಷನ್ ಇಷ್ಟು ಕಡಿಮೆ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಗ್ರ್ಯಾಜುವಲ್ ಎಕ್ಸ್ಪ್ಯಾನ್ಷನ್ ಅಂತಂದರೆ ಒಂದಷ್ಟು ವಿಷಯನ ಅವರು ಅಕ್ವೈರ್ ಮಾಡ್ಕೊತಾ ಇದ್ದಂಗೆ ಏನಾಗುತ್ತೆ, ಕಮ್ಯುನಿಕೇಷನ್ ಅನ್ನೋದು ಡೆವಲಪ್ ಆಗುತ್ತೆ. ಇದೇನಾಗುತ್ತೆ, ಕಂಟಿನ್ಯೂಸ್ ಡೆವಲಪ್ಮೆಂಟ್ ಆಗಿರುತ್ತೆ. ಈ ಸ್ಟೇಜು 4th ಸ್ಟೇಜು, ಇದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ನೆಕ್ಸ್ಟ್ ಒಂದು ಬಂದು ಡಿಪೆಂಡೆನ್ಸಿ ಆನ್ ದ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಮಾಡ್ತಾರೆ, ಅವರು ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು 4th ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್ ಬಂದು 5th ಸ್ಟೆಪ್ ಏನಾಗಿರುತ್ತೆ ಅಂತಂದರೆ ಮಾಡಿಫಿಕೇಷನ್ ಆ್ಯಂಡ್ ಎವಲ್ಯೂಷನ್ ಆಗುತ್ತೆ. ಕಮ್ಯುನಿಕೇಷನ್ ಕಂಟಿನ್ಯೂಸ್ ಟು ಎವಾಲ್ವ್ ಆ್ಯಂಡ್ ಅಡಾಪ್ಟ್ ದೇರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಕರೆಂಟ್ ಸಿಚುವೇಶನ್ ಜೊತೆ ಏನಾಗ್ತಾರೆ, ಕನೆಕ್ಟ್ ಮಾಡ್ತಾ ತುಂಬ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಅದು ಮಾಡಿಫಿಕೇಷನ್ ಆಗಿ ಎವಲ್ಯೂಷನ್ ಆಗುತ್ತೆ. ಇಲ್ಲಿ ಹೆಲಿಕ್ಸ್ ಎಕ್ಸ್ಪ್ಯಾಂಡ್ ದಟ್ ಟ್ವಿಸ್ಟ್ ದ ಕಮ್ಯುನಿಕೇಷನ್ ಆಲ್ಸೋ ಅಂಡರ್ಗೋಸ್ ಮಾಡಿಫಿಕೇಷನ್ ಓವರ್ ಎ ಟೈಮ್. ಸೊ ಈ ರೀತಿಯಾಗಿ ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅನ್ನೋದು ನಡೆಯುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅನ್ನೋದು ಸಾಧ್ಯವಾಗುತ್ತೆ. ಯಾವುದರಲ್ಲಿ, ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ. ಐ ಹೋಪ್ ಹೆಲಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬಂದು ಟ್ರಾನ್ಸಾಕ್ಷನಲ್
ಟ್ರಾನ್ಸಾಕ್ಷನಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಏನು ಟ್ರಾನ್ಸಾಕ್ಷನಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್? ಇಟ್ ಈಸ್ ಅ ಡೈನಮಿಕ್ ಪ್ರೋಸೆಸ್ ಆಗಿರುತ್ತೆ ವೇರ್ ಬೋತ್ ದ ಪಾರ್ಟೀಸ್ ಕಾಂಟ್ರಿಬ್ಯೂಟ್ ಟು ದ ಮೀನಿಂಗ್ ಆಫ್ ದ ಇಂಟರಾಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ಏನಾಗ್ತಾರೆ, ಬೋತ್ ದ ಪಾರ್ಟೀಸ್ ಆ್ಯಂಡ್ ಮೀನ್ಸ್ ಕಮ್ಯುನಿಕೇಟರ್ ಆ್ಯಂಡ್ ಕಮ್ಯುನಿಕೇಟರ್ ಬಿ, ಇವರು ಏನಾಗುತ್ತೆ, ಇಬ್ಬರು ಏನಾಗ್ತಾರೆ, ಇನ್ವಾಲ್ವ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಯು ಹ್ಯಾವ್ ಎ ಕಾನ್ವರ್ಸೇಷನ್ ವಿತ್ ಯುವರ್ ಫ್ರೆಂಡ್. ಅಂದರೆ ನಿಮ್ಮ ಒಂದು ಫ್ರೆಂಡ್ ಜೊತೆ ನಿಮ್ಮ ಒಂದು ಕಾನ್ವರ್ಸೇಷನ್ನ ಇಮ್ಯಾಜಿನ್ ಆಗಿ ಒಂದು ಎಕ್ಸಾಂಪಲ್ನ ನೀವು ತೊಗೋಬೋದು. ನೀವು ಜಸ್ಟ್ ರಿಸೀವರ್ ಆಗಿರಲ್ಲ ಅಥವಾ ಸೆಂಡರ್ ಆಗಿರಲ್ಲ, ಏನು ಮಾಡ್ತಿರ್ತೀರ ಅಂದರೆ ಕಾನ್ಸ್ಟೆಂಟ್ಲಿ ರಿಪ್ಲೈ ಮಾಡ್ತಾ ಇರ್ತೀರಾ, ಇಂಟರಾಕ್ಟ್ ಮಾಡ್ತಾ ಇರ್ತೀರಲ್ವ. ಇದನ್ನು ನಾವೇನಂತ ಕರಿತೀವಿ, ಟ್ರಾನ್ಸಾಕ್ಷನಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಐ ಹೋಪ್ ಟ್ರಾನ್ಸಾಕ್ಷನಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬಂದು ಟ್ರಾನ್ಸಾಕ್ಷನಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆದಮೇಲೆ ನೆಕ್ಸ್ಟ್ ಒಂದು ಬಂದು ಕಟ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ದಿಸ್ ಮಾಡೆಲ್ ವಾಸ್ ಡೆವಲಪ್ಡ್ ಬೈ ಡೇವಿಡ್ ಕಟ್ಸ್ ಇನ್ 1959. ಈ ಒಂದು ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಮಾಡೆಲಲ್ಲಿ ಅಂದರೆ ಕಾನ್ಸೆಪ್ಟ್ ಆಫ್ ಗೇಟ್ ಕೀಪರ್ಸ್ ಅಥವಾ ಇಂಟರ್ಮೀಡಿಯೇಟ್ಸ್ ಏನಾಗುತ್ತಾರೆ, ಇನ್ವಾಲ್ವ್ ಆಗಿರ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಂಡರ್ ಆಗಿರ್ತಾರೆ, ಇಲ್ಲಿ ಗೇಟ್ ಕೀಪರ್ ಇರ್ತಾರೆ, ಇಲ್ಲಿ ಏನಾಗಿರುತ್ತೆ ಆಡಿಯನ್ಸ್ ಇರ್ತಾರೆ. ಯಾಕೆ ಈ ಒಂದು ಗೇಟ್ ಕೀಪರ್ ಇಲ್ಲಿ ಬಂದಿದೆ, ಯಾವ ಒಂದು ಮಾಡೆಲಲ್ಲೂ ನೀವು ನೋಡಿಲ್ಲಲ್ಲ. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸೆಂಡರ್ ಏನೋ ಒಂದು ಮೆಸೇಜ್ನ ಟ್ರಾನ್ಸ್ಮಿಟ್ ಮಾಡಿದಾಗ ಇಲ್ಲೇನಾಗಬೇಕು, ಕೆಲವೊಂದಷ್ಟು ಎಡಿಟ್ ಆಗಬೇಕಾಗುತ್ತೆ ಅಥವಾ ಕೆಲವೊಂದಷ್ಟು ಫಿಲ್ಟರ್ ಆಗಬೇಕಾಗಿರುತ್ತೆ. ಆದ ಕಾರಣದಿಂದ ಇಲ್ಲಿ ಗೇಟ್ ಕೀಪರ್ ಅನ್ನೋರು ಬರ್ತಾರೆ. ಬಿಕಾಸ್ ಈಗ ನಾನು ಕೆಲವೊಂದು ಸತಿ ಇವಾಗ ನಾನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಕೆಲವೊಂದಷ್ಟು ಮಿಸ್ಟೇಕ್ಸ್ನ ಮಾಡ್ತೀನಿ. ಅದೆಲ್ಲ ಏನಾಗಬೇಕು, ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಮುಂಚೆ ಏನಾಗಬೇಕು, ಎಡಿಟ್ ಆಗಬೇಕಲ್ವ. ಇದನ್ನು ನಾವೇನಂತ ಕರಿತೀವಿ, ಈ ಒಂದು ಪರ್ಸನ್ ಏನು ಮಾಡ್ತಾರೆ, ಈ ಎಲ್ಲ ಒಂದು ಫಿಲ್ಟರ್ ಮಾಡಿ ನೆಕ್ಸ್ಟು ಏನು ಮಾಡ್ತಾರೆ, ಆಡಿಯನ್ಸ್ಗೆ ತಲುಪಿಸ್ತಾರೆ ಆ ಒಂದು ಮೆಸೇಜ್ನ. ಗೇಟ್ ಕೀಪರ್ಸ್ ಯಾರಂತಂದರೆ ಆರ್ ಇಂಡಿವಿಜುವಲ್ ಆರ್ ಗ್ರೂಪ್ ಹೂ ಕಂಟ್ರೋಲ್ ದ ಫ್ಲೋ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ರಿಸೀವರ್, ಆಫನ್ ಇನ್ಫ್ಲೂಯೆನ್ಸಿಂಗ್ ವಾಟ್ ಮೆಸೇಜ್ ಟ್ರಾನ್ಸ್ಮಿಟೆಡ್ ಆ್ಯಂಡ್ ಹೌ ದೇ ಆರ್ ಪರ್ಸೀವ್ಡ್. ಸೊ ಯಾವ ಒಂದು ಮೆಸೇಜ್ ಟ್ರಾನ್ಸ್ಮಿಟ್ ಆಗಬೇಕು ಅಂತ ಕಂಟ್ರೋಲ್ ಮಾಡ್ತಾರಲ್ವ, ಅವರು ಗೇಟ್ ಕೀಪರ್ಸ್ ಆಗಿರ್ತಾರೆ. ಫಿಲ್ಟರಿಂಗ್ ಮಾಡೋದು, ಸೆಲೆಕ್ಟ್ ಮಾಡೋದು, ಯಾವ ಒಂದು ಇನ್ಫಾರ್ಮೇಷನ್ ಮಾತ್ರ ಸೆಂಡ್ ಆಗಬೇಕು, ಎಡಿಟಿಂಗ್ ಮಾಡೋದು, ಇದೆಲ್ಲ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದು ಬಂದು ಗೇಟ್ ಕೀಪರ್ಸ್ ಆಗಿರ್ತಾರೆ. ಐ ಹೋಪ್ ಈ ಒಂದು ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನಿಮಗೆ ಏನಾದರೂ ಈ ನೋಟ್ಸ್ ಬೇಕು ಅಂತಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು DM ಮಾಡಿದ್ರೆ ನಾನು ಅಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಈ ಒಂದು ಮಾಡೆಲ್ ಕಂಪ್ಲೀಟ್ ಆದಮೇಲೆ ನಾನು ಒಂದು ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದೀವಿ. ನೀವೇನಾದರೂ ಆ ಮಾಕ್ ಟೆಸ್ಟಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅಂದರೆ ಈ ಒಂದು ಟಾಪಿಕ್ ಅಂದರೆ ಈ ಒಂದು ಯೂನಿಟಲ್ಲಿ ನಿಮ್ಗೆ ಏನಾಗಿರುತ್ತೆ, ಕಾನ್ಫಿಡೆನ್ಸ್ ಬಂದಿರುತ್ತೆ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ನೀವು ಈ ಒಂದು ಯೂನಿಟ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.